ಇಡೀ ವಿಶ್ವದ ಸಿನಿ ಪ್ರೇಮಿಗಳು ಎದುರು ನೋಡ್ತಿರುವ ಮನರಂಜನಾ ಹಬ್ಬಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನಾಳೆ ಯುಐ ಚಿತ್ರ ತೆರೆಗೆ ಬರ್ತಿದೆ. 5 ಭಾಷೆಯಲ್ಲಿ ತೆರೆ ಕಾಣಲಿರುವ ಯುಐ ಚಿತ್ರ ವರ್ಲ್ಡ್ ವೈಡ್ 2000ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ತೆರೆ ಕಾಣಲಿದೆ. ಇನ್ನು ಕರ್ನಾಟಕದಲ್ಲಂತೂ ಹಬ್ಬದ ವಾತಾವರಣವಿದ್ದು ಬೆಂಗಳೂರು ಒಂದರಲ್ಲೇ ಭರ್ತಿ 45 ಸ್ಕ್ರೀನ್ಗಳಲ್ಲಿ ಫ್ಯಾನ್ಸ್ ಶೋ ನಡೆಯಲಿರುವುದು ವಿಶೇಷ. ಯುಐ ಹಬ್ಬದ ಸಂಪೂರ್ಣ ಅಪ್ಡೇಟ್ ಇದೀಗ ನಿಮ್ಮ ಮುಂದೆ. ಯುಐ ವರ್ಲ್ಡ್ ವೈಡ್ ಹಬ್ಬಕ್ಕೆ ಕೌಂಟ್ ಡೌನ್. ಬೆಂಗಳೂರಲ್ಲಿ ಭಾರೀ ಕ್ರೇಜ್, 45 ಕಡೆ ಫ್ಯಾನ್ಸ್ ಶೋ. ಉಪೇಂದ್ರ ನಟಿಸಿ ನಿರ್ದೇಶಿಸಿರುವ ಯುಐ ಚಿತ್ರ ಅದ್ದೂರಿಯಾಗಿ ತೆರೆಗೆ ಬರಲು ಸಿದ್ಧವಾಗಿದೆ. ಸೂರ್ಯ ಉದಯವಾಗ್ತಿದ್ದಂತೆ ಬೆಳಗ್ಗೆ 6:30ರಿಂದಲೇ ಹಲವೆಡೆ ಯುಐ ಪ್ರದರ್ಶನ ಶುರುವಾಗಲಿದೆ. ವಿಶ್ವದಾದ್ಯಂತ ಏಕಕಾಲದಲ್ಲಿ 2000ಕ್ಕೂ ಹೆಚ್ಚು ಪರದೆಯ ಮೇಲೆ ಯುಐ ತೆರೆ ಕಾಣುತ್ತಿದೆ. ಬೆಂಗಳೂರಿನಲ್ಲಿ ಫ್ಯಾನ್ಸ್ ಶೋಗೆ ಹೆಚ್ಚಿನ ಬೇಡಿಕೆ ಬಂದಿದ್ದು 45ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಬೆಳ್ಳಂಬೆಳಗ್ಗೆ ಯುವ ಪ್ರದರ್ಶನ ನಡೆಯುತ್ತಿದೆ. 9 ವರ್ಷಗಳ ಬಳಿಕ ಉಪೇಂದ್ರ ನಿರ್ದೇಶಿಸಿರುವ ಈ ಚಿತ್ರ 5 ಭಾಷೆಗಳಲ್ಲಿ ತೆರೆಗೆ ಬರ್ತಿರುವ ಕನ್ನಡದ ಬಿಗ್ ಬಜೆಟ್ ಸಿನಿಮಾ. ವಿಶ್ವ ಮಟ್ಟದಲ್ಲಿ ಹೆಸರು ಮಾಡೋಕೆ ಸಜ್ಜಾಗಿರುವ ಕನ್ನಡದ ಈ ಚಿತ್ರವನ್ನ ಲಹರಿ ಫಿಲ್ಮ್ಸ್ ಹಾಗೂ ವೀನಸ್ ಎಂಟರ್ಟೈನರ್ಸ್ ಅಡಿಯಲ್ಲಿ ಜಿ ಮನೋಹರನ್ ಹಾಗೂ ಕೆಪಿ ಶ್ರೀಕಾಂತ್ ಅದ್ದೂರಿಯಾಗಿ ನಿರ್ಮಿಸಿದ್ದಾರೆ. ಸಿನಿಮಾದ ಕತೆ ಊಹೆ ಮಾಡೋಕ್ಕೂ ಸಾಧ್ಯವಾಗದ ರೀತಿಯಲ್ಲಿ ಉಪೇಂದ್ರ ಚಿತ್ರ ನಿರೂಪಣೆ ಮಾಡೋದ್ರಲ್ಲಿ ಎತ್ತಿದ ಕೈ. ಇದೀಗ ಉಪೇಂದ್ರ ಯುಐ ಜಗತ್ತಿನ ಅನಾವರಣಕ್ಕೆ ಇಡೀ ಜಗತ್ತು ಕಾದಿದೆ. ಇನ್ನು ಬುದ್ಧಿವಂತನ ಹೊಸ ಪರ್ವ ಕಣ್ತುಂಬಿಕೊಳ್ಳಲು ಸಾಮಾನ್ಯರಿಂದ ಹಿಡಿದು ಸೆಲೆಬ್ರಿಟಿಗಳು ಕಾದಿದ್ದಾರೆ. ನಾಳೆ ಯುಐ ಚಿತ್ರವನ್ನ ಮುಂಬೈನಲ್ಲಿ ಯಶ್ ವೀಕ್ಷಿಸಲಿದ್ದಾರೆ. ಜೊತೆಗೆ ಚೆನ್ನೈನಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಕೂಡ ಯುಐ ಚಿತ್ರವನ್ನ ಮೊದಲ ದಿನವೇ ವೀಕ್ಷಣೆ ಮಾಡಲಿದ್ದಾರೆ. ಹಿಂದೆ ಉಪ್ಪಿಯ ಸೂಪರ್ ಚಿತ್ರವನ್ನ ಬೆಂಗಳೂರಲ್ಲಿ ವೀಕ್ಷಿಸಿದ್ರು ರಜನಿಕಾಂತ್. ಇದೀಗ ಕೂಲಿ ಚಿತ್ರದಲ್ಲಿ ರಜನಿಕಾಂತ್ ಜೊತೆ ಉಪೇಂದ್ರ ನಟಿಸುತ್ತಿದ್ದು ಇಬ್ಬರ ನಡುವೆ ಉತ್ತಮ ಬಾಂಡಿಂಗ್ ಇದೆ. ಇದೇ ಕಾರಣಕ್ಕೆ ಉಪ್ಪಿಯ ಯುಐ ಚಿತ್ರವನ್ನ ಮೊದಲ ದಿನವೇ ನೋಡಲಿದ್ದಾರೆ ರಜನಿಕಾಂತ್. ಸದ್ಯಕ್ಕೆ ಸ್ಯಾಂಡಲ್ವುಡ್ನಿಂದ ವಿಶ್ವ ಮಟ್ಟದಲ್ಲಿ ಭಾರಿ ನಿರೀಕ್ಷೆ ಹುಟ್ಟಿಸಿರುವ ಸಿನಿಮಾ ಯುಐ. ಮೊದಲ ದಿನದ ಮೊದಲ ಶೋ ಟಿಕೆಟ್ ಸಂಪೂರ್ಣ ಸೋಲ್ಡ್ ಔಟ್ ಆಗೋದ್ರ ಮೂಲಕ ಕರ್ನಾಟಕದಲ್ಲಿ ನಯಾ ದಾಖಲೆಯನ್ನು ಬರೆದಿದೆ ಯುಐ. ಒಟ್ನಲ್ಲಿ ಇಡೀ ದೇಶ ಬೆರಗುಗಣ್ಣಿನಿಂದ ನೋಡುವಂತೆ ನೂತನ ತಂತ್ರಜ್ಞಾನದ ಜೊತೆ ಬರ್ತಿರುವ ಯುಐ ರಿಲೀಸ್ಗೆ ಇದೀಗ ಕೌಂಟ್ ಡೌನ್ ಶುರುವಾಗಿದೆ. ಭಾರತಿ ಫಿಲ್ಮ್ ಬ್ಯೂರೋ, ಪಬ್ಲಿಕ್ ಟಿವಿ.